ಒಂದು ಹೆಣ್ಣಿನ ಮಾನ ಪ್ರಾಣಕ್ಕಿಂತ ಈ ನೆಲದಲ್ಲಿ ಇನ್ನೊಬ್ಬರಿಗೆ ಆಗ್ತಿರುವಂತ ಅವಮಾನವೇ ದೊಡ್ಡದಾಯ್ತಾ? ಇಲ್ಲಿ ಒಂದು ಹೆಣ್ಣಿನ ಹತ್ಯೆ ಅತ್ಯಾಚಾರ ಆಗಿದೆ, ಆದ್ರೆ ಆಕೆಗೆ ನ್ಯಾಯ ಸಿಗ್ತಾ ಇಲ್ಲ. ಆದ್ರೆ ಇನ್ನೊಬ್ಬರಿಗೆ ಅವಮಾನ ಆಯ್ತು ಅಂತ ಬೀದಿ ತುಂಬಾ ಜನ ಹೋರಾಟ ಮಾಡ್ತಾ ಇದ್ದಾರೆ. ನ್ಯಾಯ ಕೇಳುವವರ ದನಿಯನ್ನ ಅಡಗಿಸುವಂತ ಪ್ರಯತ್ನ ಆಗ್ತಿದೆ. ನ್ಯಾಯ ಕೊಡಿ ಅಂತ ಕೇಳಿದವರ ಮೇಲೆ ಹಲ್ಲೆಗಳಾಗ್ತವೆ. ಆರೋಪಿಗಳನ್ನ ಪತ್ತೆ ಹಚ್ಚಿ ಅಂತ ಹೇಳಿದ್ರೆ ಅವರನ್ನ ವಿಲನ್ಗಳಾಗಿ ಬಿಂಬಿಸಲಾಗ್ತಿದೆ. ಇದು ಎಂಥ ಧರ್ಮ? ಈ ನೆಲದಲ್ಲಿ ಹಾಗಾದ್ರೆ ನ್ಯಾಯವೇ ಇಲ್ವಾ? ನ್ಯಾಯವೇ ಸತ್ತು ಹೋಗಿದ್ಯಾ ಅನ್ನುವಂಥ ಪ್ರಶ್ನೆಯನ್ನ ಇವತ್ತು ಕೇಳಬೇಕಾಗಿದೆ. ಯಾಕಂದ್ರೆ ಸೌಜನ್ಯ ಸತ್ತು 11 ವರ್ಷಗಳು ಕಳೆದು ಹೋಯ್ತು. ಆದ್ರೆ ಆ 11 ವರ್ಷಗಳಲ್ಲಿ ಅವರ ಮನೆಯವರು ಕಳೆದಂತ ದಿನಗಳಿದೆಯಲ್ಲ, ಅದು 11,000 ವರ್ಷಗಳಿಗೆ ಸಮ. ಆ ಕರಾಳ ದಿನಗಳನ್ನ ನೆನೆಸ್ಕೊಂಡ್ರೆ ಒಬ್ಬ ತಾಯಿಯಾಗಿ ತಂಗಿಯಾಗಿ ನಿಜವಾಗ್ಲೂ ಸಮಾಜ ಎಷ್ಟು ನೋವಿನಿಂದ ಇತ್ತು. ಆದ್ರೆ 11 ವರ್ಷಗಳ ಬಳಿಕ ನಮ್ಮ ನ್ಯಾಯಾಲಯ ಕೊಟ್ಟಂತ ನ್ಯಾಯ ಏನು? ಸಂತೋಷ್ ರಾವ್ ನಿರಪರಾಧಿ, ಸಾಕ್ಷ್ಯಾಧಾರಗಳು ಇಲ್ಲದ ಕಾರಣ ಅವನನ್ನ ನಿರಪರಾಧಿ ಅಂತ ಬಿಡ್ತಾ ಇದ್ದೀವಿ ಅಂತ ಹೇಳಿದ್ರು. ಆಗತ್ತೆ? ಹಾಗಾದ್ರೆ ಸೌಜನ್ಯಗಳನ್ನ ಯಾರು ಅತ್ಯಾಚಾರ ಮಾಡ್ಲೇ ಇಲ್ವಾ? ಆಕೆ ಕೊಲೆ ಆಗ್ಲೇ ಇಲ್ವಾ ಅನ್ನುವಂಥ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಸಿಬಿಐಗೆ ಹಾಗಾದ್ರೆ 11 ವರ್ಷ ಸಿಬಿಐ ಮಾಡಿದ್ದೇನು? ಸಿಬಿಐನ ನಂಬಬಹುದಾ? ಅಲ್ಲ, ಸಿಬಿಐಯ ಕೈಯನ್ನು ಕಟ್ಟುವಷ್ಟು ಆ ಆರೋಪಿಗಳು ಅಷ್ಟು ಬಲಶಾಲಿಗಳ? ಈ ಪ್ರಶ್ನೆ ಮೂಡ್ತಾ ಇದೆ ಈಗ. ಯಾಕೆ ಮೂಡ್ತಾ ಇದೆ ಅಂದ್ರೆ, ನೋಡಿ, ಸೌಜನ್ಯ ಅನ್ನುವಂಥವಳು ಅದು ಅವಳು ಬರೀ ಒಂದು ಹೆಣ್ಣಲ್ಲ, ಅವಳು ಇಡೀ ನಮ್ಮ ಸಮಾಜದ ನಾರಿ ಶಕ್ತಿಯ ಸಂಕೇತ. ಆ ಹೆಣ್ಣಿಗೆ ಇವತ್ತು ಅವಳ ಅತ್ಯಾಚಾರಕ್ಕೆ, ಅವಳ ಹತ್ಯೆಗೆ ನ್ಯಾಯ ಕೇಳ್ತಿದೀವಿ ಅಂದ್ರೆ ಇಂಥ ಒಂದು ಕ್ರೂರ ಕೃತ್ಯಕ್ಕೆ ಒಳಗಾದ ಎಲ್ಲಾ ಹೆಣ್ಣು ಮಕ್ಕಳ ಪರವಾಗಿ ನ್ಯಾಯ ಕೇಳ್ತಿದೀವಿ ಅಂತ ಅರ್ಥ. ಆ ಸೌಜನ್ಯಳಿಗೆ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ಈ ಸಮಾಜದಲ್ಲಿ ಯಾವ ಹೆಣ್ಣಿಗೂ ರಕ್ಷಣೆ ಇಲ್ಲ ಅಂತಾಯ್ತು. ಹೆಣ್ಣಿಗೆ ದುಡ್ಡಿನ ಬಲ ಇಲ್ಲ, ಆಕೆಯ ಇನ್ಫ್ಲುಯೆನ್ಸ್ ಇಲ್ಲ, ಆಕೆಯ ತಂದೆ ತಾಯಿ ಬಲಹೀನರು ಅಂತಾದ್ರೆ ಯಾರು ಬೇಕಾದ್ರೂ ಹೆಣ್ಣಿನ ಮಾನ ಪ್ರಾಣದ ಜೊತೆ ಚಲ್ಲಾಟ ಆಡಬಹುದು ಅನ್ನುವಂಥ ಸಂದೇಶವನ್ನ ನಾವಿವತ್ತು ಕೊಡ್ತಾ ಇದ್ದೀವಿ. ಒಂದು ಹೆಣ್ಣಿನ ನ್ಯಾಯಕ್ಕಾಗಿ ಹೋರಾಟ ಮಾಡದ ಹೋರಾಟಗಾರರನ್ನ ವಿಲನ್ ಅಂತ ಬಿಂಬಿಸ್ತೀವಿ, ಅವರ ಹೋರಾಟದ ಹಾದಿಯನ್ನ ತಪ್ಪಿಸ್ತಿದೀವಿ, ಹೋರಾಟಕ್ಕೆ ಧುಮುಕಿದವರನ್ನ ಧಮಕಿ ಕೊಡಲಾಗುತ್ತೆ, ಹೆದರಿಸಲಾಗುತ್ತೆ. ಇದೆಲ್ಲದ ಜೊತೆಗೆ ಮಾಧ್ಯಮದವರು ಕೂಡ ಒಂದು ಆ ಹೆಣ್ಣಿನ ನ್ಯಾಯದ ಪರವಾದ ದನಿಗೂಡಿಸ್ತಾ ಇಲ್ಲ ಅಂತಂದ್ರೆ ಪ್ರಮುಖ ಮಾಧ್ಯಮಗಳು ಏನಾಗ್ತಿದೆ ನಮ್ಮ ಸಮಾಜಕ್ಕೆ? ಆದ್ರೆ ಒಂದು ಮಾತ್ರ ತಿಳ್ಕೊಳ್ಳಿ, ಇವತ್ತು ಸೌಜನ್ಯಳಿಗೆ ನ್ಯಾಯ ಕೇಳೋದಂದ್ರೆ ನಮ್ಮ ಮನೆಯ ಹೆಣ್ಣು ಮಕ್ಕಳ ಪ್ರಾಣ ಮಾನದ ರಕ್ಷಣೆಗೆ ನ್ಯಾಯ ಕೇಳ್ತಿದೀವಿ ಅಂತ ಅರ್ಥ. ನಿಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ, ನಾಳೆ ನಿನ್ನೆ ಸೌಜನ್ಯಳಿಗೆ ಆದ್ರೆ ನಾಳೆ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೂ ಈ ದುಸ್ಥಿತಿ ಆಗುತ್ತೆ ಅನ್ನೋದನ್ನ ಮರಿಬೇಡಿ. ನಾವು ಸೌಜನ್ಯಾಳ ಈ ಪ್ರಕರಣ ಸಣ್ಣ ಪ್ರಕರಣ, ಅಯ್ಯೋ ಅವ್ರು ಕೆಲವರು ಮಾತಾಡುವ ರೀತಿ ನೋಡಿದ್ರೆ ನನಗೇನೆ ಹೇಸಿಗೆ ಅನ್ಸುತ್ತೆ. ಹೌದು, ಆ ಹೆಣ್ಣು ಮಗಳ ಹಣೆ ಬರ ಸರಿ ಇರ್ಲಿಲ್ವೋ ಏನೋ, ಹಾಗಾಗಿ ಅದೊಂದು ಕೆಟ್ಟ ದಿನ ಆಗೋಯ್ತು ಅಂತ. ಹೌದು ರೀ, ನಿಮ್ಗೆ ಒಂದು ಕೆಟ್ಟ ಗಳಿಗೆ ಆಗಿರ್ಬೋದು, ಆದ್ರೆ ಆಕೆಯನ್ನ ಹೆತ್ತಮ್ಮನಿಗೆ, ಆಕೆಯ ಜೊತೆ ಇದ್ದಂತ ಸಹೋದರನಿಗೆ ಇವರಿಗೆ ಇಡೀ ಜೀವನವೇ ನರಕಮಯ ಆಗ್ಬಿಟ್ಟಿದೆ. ಅದು ಅನುಭವಿಸಿದವರಿಗೆ ಗೊತ್ತಿರುತ್ತೆ ಆ ನೋವು. ಇಲ್ಲಿ ಯಾವ ಮಾನ ಅವಮಾನದ ಪ್ರಶ್ನೆಯೇ ಇಲ್ಲ. ಇಲ್ಲಿ ಸೌಜನ್ಯಳ ಸಾವಿಗೆ ನ್ಯಾಯ ಬೇಕು ಅಷ್ಟೇ. ನಮ್ಮೆಲ್ಲರ ದನಿ ನ್ಯಾಯಕ್ಕಾಗಿ ಹೋರಾಡಬೇಕು. ನಮ್ದೆಷ್ಟೇ ದೊಡ್ಡ ನಾವು ನಮ್ಮ ಜನರನ್ನೆಲ್ಲ ಸೇರಿಸಿ ನಾವು ಏನ್ ಮಾಡ್ಬೇಕು? ನಮ್ಮ ಬಲವನ್ನ ಎಲ್ಲಿ ತೋರಿಸ್ಬೇಕು? ನ್ಯಾಯ ಕೊಡಿ ಅಂತ ತೋರಿಸ್ಬೇಕು. ನಾವು ಇಲ್ಲಿ ಈ ರೀತಿ ಅವಮಾನದ ಹಿಂದೆ ಹೋದ್ರೆ ಏನಾಗುತ್ತಂದ್ರೆ, ಯಾರು ಅಪರಾಧಿ ಇದ್ದಾನೋ, ಯಾರು ನೀಚ ಇದ್ದಾನೋ, ಯಾರು ರಾಕ್ಷಸ ಇದ್ದಾನೋ ಅವನಿಗೆ ನಾವು ಬೆಂಬಲ ಕೊಟ್ಟ ಹಾಗೆ, ಅವನನ್ನ ನಾವು ರಕ್ಷಣೆ ಮಾಡದ ಹಾಗೆ. ಇಲ್ಲಿ ಅವಮಾನವೇ ದೊಡ್ಡದಾಗ್ಬಿಟ್ರೆ, ಮಾನ ಪ್ರಾಣವೇ ಚಿಕ್ಕದಾಗ್ಬಿಟ್ರೆ ನಾಳೆ ಎಲ್ಲದಕ್ಕೂ ಹೀಗೆ ಆಗ್ಬಿಡುತ್ತೆ. ಯಾರು ಶಕ್ತಿಶಾಲಿ ಇದ್ದಾನೆ ಅವ್ನು ಮಾಡ್ಕೊಂಡು ಹೋಗ್ಬೋದು, ಅವನು ಏನ್ ಬೇಕಾದ್ರೂ ಮಾಡ್ಬೋದು ಈ ಸಮಾಜದಲ್ಲಿ. ನನ್ನ ಹತ್ರ ಶಕ್ತಿ ಇದೆ, ನಾನು ಪೊಲೀಸರನ್ನು ಬುಕ್ ಮಾಡ್ತೀನಿ, ನಾನು ನ್ಯಾಯಾಲಯವನ್ನು ಬುಕ್ ಮಾಡ್ತೀನಿ, ನಾನು ಸಿಬಿಐ ಬುಕ್ ಮಾಡ್ತೀನಿ ಅನ್ನುವಂತ ಒಂದು ದುರಹಂಕಾರದ ಭಾವ ಬಂದ್ಬಿಡುತ್ತೆ. ಆವಾಗ ಹೆಣ್ಣು ಮಕ್ಕಳು ದಾರಿ ನಡೆಯಕ್ಕಾಗಲ್ಲ, ನ್ಯಾಯ ಕೇಳಕ್ಕಾಗಲ್ಲ. ಇವತ್ತು ನಾವು ಸೌಜನ್ಯಾಳ ನ್ಯಾಯದ ಮೂಲಕ, ಆಕೆಗೆ ನ್ಯಾಯ ಕೋರೋ ಮೂಲಕ ನಾವು ಇನ್ನು ಮುಂದೆ ಇಂಥ ಯಾವ ಪ್ರಕರಣವೂ ಆಗ್ಬಾರ್ದು, ಇದಕ್ಕೊಂದು ಫುಲ್ ಸ್ಟಾಪ್ ಬೀಳಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನ ಇಡ್ತಾ ಇದ್ದೀವಿ.
ಆ ಮೂಲಕ ನಮ್ಮ ಗಟ್ಟಿ ದನಿ ಕೇಳಿಸ್ಬೇಕು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಒಂದು ಸೌಜನ್ಯಾಳ ಅತ್ಯಾಚಾರ ಹತ್ಯೆ ಪ್ರಕರಣವನ್ನ ಮರು ತನಿಖೆಗೆ ಕೊಡಬೇಕು. ಮರು ತನಿಖೆ ಆಗೋ ಮೂಲಕ ಯಾರು ನಿಜವಾದ ತಪ್ಪಿತಸ್ಥರಿದ್ದಾರೋ ಅವರಿಗೆ ಶಿಕ್ಷೆ ಕೊಡಲೇಬೇಕು. ಯಾಕಂದ್ರೆ ಈ ಸೌಜನ್ಯ ಪ್ರಕರಣ ಅನ್ನುವಂಥದ್ದು ಸಾಕಷ್ಟು ಅನುಮಾನಗಳ ಹುತ್ತವನ್ನ ಬೆಳೆಸಿ ಆಗಿದೆ. ಯಾರ್ಯಾರ ಮೇಲೇನೂ ನಾವು ಸಂದೇಹ ಮಾಡಕ್ ಪ್ರಾರಂಭ ಮಾಡಿದೀವಿ. ಅಲ್ಲಿ ವೈಮನಸ್ಸುಗಳು ಹೆಚ್ಚಾಗ್ತವೆ, ಸಂಘರ್ಷಕ್ಕೆ ದಾರಿ ಆಗ್ತಾ ಇವೆ. ಹಾಗಾಗಿ ಈ ಸಂಘರ್ಷಗಳೆಲ್ಲ ತಿಳಿಯಾಗಬೇಕು, ಸಂದೇಹಗಳೆಲ್ಲ ಮುಕ್ತ ಆಗ್ಬೇಕು ಅಂತ ಆದ್ರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಆಗ್ಲೇಬೇಕು. ಆ ರಾಕ್ಷಸನನ್ನ, ಯಾರೆಲ್ಲ ಆ ಪಾಶವಿ ಕೃತ್ಯ ಮಾಡಿದಾರೋ ಅವರಿಗೆ ಅಷ್ಟೇ ಕಠಿಣವಾದ ಶಿಕ್ಷೆ ಕೊಡಬೇಕಾಗುತ್ತೆ. ಆ ಮೂಲಕ ಈ ಸಮಾಜಕ್ಕೊಂದು ಒಳ್ಳೆಯ ಸಂದೇಶವನ್ನ ಕೊಡ್ಲೇಬೇಕಾಗುತ್ತೆ. ಸ್ನೇಹಿತರೆ, ನಾವೆಲ್ಲರೂ ಕೂಡ ಇವತ್ತು ಒಂದೇ ದನಿಯಲ್ಲಿ ಮುಂದುವರಿಯಬೇಕಾಗತ್ತೆ. ಒಂದೇ ದನಿಯಲ್ಲಿ ಏನಂದ್ರೆ ನ್ಯಾಯ ಕೊಡಿ, ಸೌಜನ್ಯಾಳ ಸಾವಿಗೆ ನ್ಯಾಯ ಕೊಡಿ. ಆ ಮೂಲಕ ಹೆಣ್ಣು ಕುಲಕ್ಕೆ ಅವಮಾನ ಮಾಡಬೇಡಿ, ಆಕೆಯ ಮಾನ ಪ್ರಾಣಕ್ಕೆ ಗೌರವ ಕೊಡಿ. ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಭಾಷಣ ಮಾಡಿದ್ರೆ ಆಗಲ್ಲ. ನಿಜವಾಗ್ಲೂ ನೀವು ಹೆಣ್ಣಿಗೆ ಆಕೆಯ ಮಾನ ಪ್ರಾಣಕ್ಕೆ ಒಂದು ಗೌರವ ಕೊಡ್ತೀರಂದ್ರೆ ಈ ನ್ಯಾಯದ ಹೋರಾಟದಲ್ಲಿ ನೀವು ಇರಲೇಬೇಕಾಗುತ್ತೆ. ಯಾರೇ ಆಗ್ಲಿ ಅದು, ಅಂತ ಒಂದು ಹೋರಾಟಕ್ಕೆ ನಾವು ಬೆಂಬಲ ಕೊಡ್ಲೇಬೇಕು. ಸೌಜನ್ಯಾಳ ಸಾವಿಗೆ ಒಂದು ನ್ಯಾಯ ಸಿಗಲೇಬೇಕು ಅಂತ ಹೇಳ್ತಾ, ನಮ್ಮ ವಾದವೂ ಅಷ್ಟೇ, ನಮ್ಮ ಒಕ್ಕರಲ ದನಿಯೂ ಅಷ್ಟೇ, ನಮ್ಮ ಕರೆಯೂ ಅಷ್ಟೇ. ನೋಡಿ, ಇಲ್ಲಿ ನಾವು ಒಂದು ಅಂಶನ ಮರಿಬಾರ್ದು. ಇಲ್ಲಿ ಸೌಜನ್ಯಾಳನ್ನ ಅಪಹರಣ, ಆಕೆಯ ಅತ್ಯಾಚಾರ ಮತ್ತೆ ಹತ್ಯೆ, ಇದು ಈ ಪ್ರಕರಣದಲ್ಲಿ ನಮ್ಮ ಗೃಹ ಇಲಾಖೆ, ಆರಂಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಅಂತ ಏನ್ ಹೇಳ್ತೀವಲ್ಲ, ಅವರು ಒಂದು ದೊಡ್ಡ ತಪ್ಪನ್ನ ಮಾಡಿದ್ದಾರೆ. ಇಲ್ಲಿ ಈ ಒಂದು ಪೊಲೀಸ್ ಇಲಾಖೆ ಮಾಡುವ ಇಂಥ ತಪ್ಪಿಗೆ ಯಾರದೋ ಇನ್ಫ್ಲುಯೆನ್ಸ್ಗೆ, ಯಾರದೋ ಫೋರ್ಸ್ಗೆ ಅಥವಾ ಯಾರದೋ ಒತ್ತಡಕ್ಕೆ ಈ ಒಂದು ಪ್ರಕರಣದ ಹಾದಿ ತಪ್ಪಿಸುವಂತ ಕೆಲಸ ಆಗಿದೆಯಲ್ಲ, ಇದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ರೀ. ಇದು ಏನು ಇದರಲ್ಲಿ ಕದ್ದು ಮುಚ್ಚಿ ಹೇಳುವಂತ ವಿಚಾರವೇ ಇಲ್ಲ. ಇಲ್ಲಿ ನೇರವಾಗಿ ವೈದ್ಯರಾಗ್ಲಿ ತನಿಖಾಧಿಕಾರಿ ಖಂಡಿತವಾಗ್ಲೂ ಕೂಡ ಸಾಕ್ಷ್ಯವನ್ನ ಹಾಳು ಮಾಡಲಾಗಿದೆ ಅಂತ ಸಿಬಿಐ ಹೇಳದೆ, ಇಲ್ಲಿ ಸಾಕ್ಷ್ಯವನ್ನ ಸರಿಯಾಗಿ ಮಾಡಲಾಗ್ಲಿಲ್ಲ, ಇಲ್ಲಿ ನಿಜವಾದ ಅಪರಾಧಿಯನ್ನ ಹುಡುಕುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಆಗ್ಲಿಲ್ಲ ಅಂತ ನ್ಯಾಯಾಲಯವೇ ಹೇಳ್ತಿದೆ. ಮಕ್ಕಳ ವಿಶೇಷ ನ್ಯಾಯಾಲಯವೂ ಅದನ್ನೇ ಹೇಳಿದ್ದು, ಎಲ್ಲರೂ ಅದನ್ನೇ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಅಪರಾಧಿ ಸಿಗ್ಲಿಲ್ಲ ಅಂತ ಆದ್ರೆ ಯಾರು ಆ ತನಿಖಾಧಿಕಾರಿ ತನಿಖೆ ಮಾಡಿದಾನೆ, ಯಾರು ಈ ಆಕೆಯ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, ಇವರನ್ನ ಹಿಡಿಬೇಕಾಗತ್ತೆ. ಇವರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಇವ್ರ ಹತ್ರ ಸತ್ಯ ಬಿಡಿಸ್ಬೇಕಾಗತ್ತೆ. ಯಾಕಂದ್ರೆ ನಮ್ಗಿಲ್ಲಿ ಸಂದೇಹಗಳು ಕ್ಲಿಯರ್ ಆಗ್ಬೇಕು, ಸೌಜನ್ಯಾಳ ಸಾವಿಗೆ ನ್ಯಾಯ ಸಿಗ್ಬೇಕು. ಇದಷ್ಟೇ ನಮ್ಮ ಉದ್ದೇಶ, ಬೇರೆ ಏನೂ ಇಲ್ಲ. ಸಂದೇಹಗಳು ಕ್ಲಿಯರ್ ಆಗ್ಬೇಕು, ಅಪರಾಧಿಗಳಿಗೆ ಶಿಕ್ಷೆ ಆಗ್ಬೇಕು. ಇದಷ್ಟೇ ವಿಜಯ ಟೈಮ್ಸ್ ನ ಕೂಡ ಒಕ್ಕೊರಲ ಬೇಡಿಕೆ ಆಗಿದೆ.